ವೀಕ್ಷಕರೇ ನಮಸ್ಕಾರ. ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ನಾನು ಆರತಿ ಬೆಳವಿ. ವೀಕ್ಷಕರೇ, ಕರ್ನಾಟಕದಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದುತ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳ ಗೋಳನ್ನ ಕರ್ನಾಟಕ ಕೇಳಿಸಿಕೊಳ್ತಾ ಇಲ್ಲ. ಧಾರವಾಡದಲ್ಲಿ 4 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಕರ್ನಾಟಕಕ್ಕೆ ಈ ವಿದ್ಯಾರ್ಥಿಗಳ ಕೂಗು ಕೇಳಿಸುತ್ತಾನೆ ಇಲ್ಲ. ಪ್ರತಿ ಸಲವೂ ಕೂಡ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡ್ತಾರೆ, ಧಾರವಾಡದಲ್ಲಿ, ಬಿಜಾಪುರದಲ್ಲಿ ಹೋರಾಟಗಳನ್ನ ಮಾಡ್ತಾರೆ. ಆದ್ರೆ ಈ ವಿದ್ಯಾರ್ಥಿಗಳ ಕೂಗಂತೂ ಯಾವ ಸರ್ಕಾರಕ್ಕೂ ಕೇಳಿಸ್ತಾ ಇಲ್ಲ. ಹಗಲು ರಾತ್ರಿ ಎನ್ನದೆ ದಿನಕ್ಕೆ 14 ಗಂಟೆಗಳ ಕಾಲ ಇವತ್ತಿನ ವಿದ್ಯಾರ್ಥಿಗಳು ಓದುತ್ತಾ ಕುಳಿತಿದ್ದಾರೆ. ಒಂದು ಕಡೆ ಕುಟುಂಬದಲ್ಲಿ ಅವರನ್ನ ಓದೋದಕ್ಕೆ ಬಿಡ್ತಾ ಇಲ್ಲ, ಇನ್ನೊಂದು ಕಡೆ ಅವರಿಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಭರವಸೆಯನ್ನ ಕೊಡ್ತಾ ಇಲ್ಲ. ಸರ್ಕಾರಿ ಕೆಲಸವನ್ನ ಮಾಡುವಂತಹ ಮಹದಾಸೆ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಕುಟುಂಬ ಯಾವುದೇ ರೀತಿಯಾದಂತಹ ಸಪೋರ್ಟ್ ಅನ್ನ ಅವರಿಗೆ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಕರ್ನಾಟಕ ಅವರ ಗೋಳನ್ನ ಕೇಳ್ತಾ ಇಲ್ಲ. ಎಲೆಕ್ಷನ್ ಹತ್ರ ಬಂದಾಗ ಮಾತ್ರ ಕೆಲವೊಂದಿಷ್ಟು ನೋಟಿಫಿಕೇಶನ್ ನ ಬಿಡ್ತಾರೆ, ಆದ್ರೆ ಅದು ಕೂಡ ಬೆರಳೆಣಿಕೆ ಅಷ್ಟೇ ಇರುತ್ತೆ. ಇನ್ನು ಕೆಲವೊಂದು ಸಲ ಸ್ಕ್ಯಾಮ್ ಆಗುತ್ತೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಓದುತ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹಾಗಾಗಿ ಕರ್ನಾಟಕ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಇದೇ ಫೆಬ್ರವರಿ 11ನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಆಗಿ ಹೋರಾಟವನ್ನ ನಮ್ಮ ಸ್ಪರ್ಧಾರ್ಥಿಗಳು ಮಾಡ್ತಾ ಇದ್ದಾರೆ. ನಮ್ಮ ಸ್ಪರ್ಧಾರ್ಥಿಗಳು ದಿನಕ್ಕೆ ದಿನ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ದುಡ್ಡು, ಆರ್ಥಿಕವಾಗಿ ಯಾರು ಬೆಂಬಲವನ್ನ ನೀಡ್ತಾ ಇಲ್ಲ. ಮತ್ತೊಂದು ಕಡೆ ಅವರು ಪಾರ್ಟ್ ಟೈಮ್ ಕೆಲಸವನ್ನ ಮಾಡಿ ಮತ್ತೊಂದು ಕಡೆ ಓದುತ್ತಾ ಕುಳಿತಿದ್ದಾರೆ. ಆದ್ರೆ ಅದು ಕೂಡ ಹಲವಾರು ದುಃಖ ದುಮ್ಮಾನಗಳನ್ನ ಅವರಿಗೆ ತಂದು ಕೊಡ್ತಾ ಇದೆ. ಹಾಗಾಗಿ ಸರ್ಕಾರ ಒಂದು ಕಡೆ ಆ ವಿದ್ಯಾರ್ಥಿಗಳಿಗೆ ಭರವಸೆಯನ್ನಾದ್ರೂ ಕೊಡ್ಬೇಕು, ಇಲ್ಲವಾದ್ರೆ ನಾವು ನೋಟಿಫಿಕೇಶನ್ ಅನ್ನ ಮಾಡೋದಿಲ್ಲ ಅಂತ ಖಡಕ್ ಆಗಿ ಅವರಿಗೆ ಹೇಳ್ಬೇಕು. ಇದ್ಯಾವುದನ್ನೂ ಮಾಡದೆ ಇದೇ ರೀತಿಯಾಗಿ ಆಟವನ್ನ ಆಡಿಸ್ತಾ ಇದ್ದಾರೆ ಈ ಯುವ ಶಕ್ತಿ. ಈಗಾಗಲೇ ಎಚ್ಚರಿಕೆಯನ್ನ ಹಲವಾರು ಬಾರಿ ಕೊಟ್ಟಿದೆ. ಇದರ ಪರಿಣಾಮ, ಯುವ ಶಕ್ತಿಯ ಪರಿಣಾಮ ನೆಟ್ಟಗಿರಲ್ಲ ಅಂತ ವಿದ್ಯಾರ್ಥಿಗಳ ಮಾತಾಗಿದೆ. ಏನ್ ಓದ್ತಾ ಇದ್ದೀರಾ ಸರ್? ಮೇಡಮ್, ನಾವು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದೀವಿ. ಎಷ್ಟು ವರ್ಷದಿಂದ ಓದ್ತಾ ಇದ್ದೀರಾ? 2-3 ಇಯರ್ಸ್ ಆಯ್ತು. 2-3 ಇಯರ್ಸ್ ಇಂದ ಓದ್ತಾ ಇದ್ದೀರಾ? ಮೇಡಮ್, ಸರ್ಕಾರದಲ್ಲಿ ಯಾವುದೇ ರೀತಿ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ. 545 ಮತ್ತೆ 402 ಎಕ್ಸಾಮ್ಸ್ ಮಾಡಿದ್ರು. ಇನ್ನು ಅವ್ರು 5 ವರ್ಷ ಪಂಚವಾರ್ಷಿಕ ಅವರು ಯೋಜನೆ ಮಾಡ್ತಾವ್ರೆ. ಯಾವ್ದೇ ತರ ಈಗ ನಾವು PC ನೋಟಿಫಿಕೇಶನ್ ಆಗ್ಲಿ, ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಆಗ್ಲಿ, ಮತ್ತೆ ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇದಾವೆ ಹುದ್ದೆಗಳು, ಬಿಡ್ತಾ ಇಲ್ಲ. ನಾವು ಬಿಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಕಾಯ್ತಾ ಇದೀವಿ. ಅವ್ರು ಯಾವುದೇ ತರ ಮಾಡ್ತಾ ಇಲ್ಲ ಕೆಲಸದಲ್ಲಿ. ಸರ್ಕಾರ ಕೇಳೋದಿಷ್ಟೇ, ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಿ. ತುಂಬಾ ಜನ ಯುವಜನತೆ ಕಾಯ್ತಾ ಇದ್ದಾರೆ. ಸೊ ಇವಾಗ ಯುವಜನತೆ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಮಾನಸಿಕವಾಗಿ. ಅವ್ರಿಗೆ ಏನ್ ಹೇಳಕ್ ಇಷ್ಟ? ಏನೇನ್ ಕಷ್ಟ ಆಗುತ್ತೆ ನಿಮ್ಗೆ ಓದೋದು? ಫೈನಾನ್ಸಿಯಲಿ ಕಷ್ಟ ಆಗುತ್ತೆ. ಊರಿಂದ ಬಂದಿರ್ತೀವಿ, ಇಲ್ಲಿ ಲೈಬ್ರರಿಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ಬೇಕಾಗುತ್ತೆ. ತಂದೆ ತಾಯಿಗಳು ತುಂಬಾ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ ಮನೆಯಲ್ಲಿ, ನಮ್ಮ ಮಗ ಏನೋ ಸಾಧನೆ ಮಾಡ್ತಾನೆ ಅಂತ. ಇಲ್ಲಿ ನೋಡಿದ್ರೆ ಸರ್ಕಾರ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ನಮ್ಗೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇವಾಗ ನಾವು ಕೆಲ್ಸಕ್ಕೆ ಅಂತ ಬೇರೆ ಕಡೆ ಹೋದ್ರೆ 5,000 10,000 ಕೇಳ್ತವ್ರೆ. ನಾವು ಪದವೀಧರರಾದ್ರೂ ಕೂಡ ನಮ್ಗೆ ಯಾವುದೇ ತರ ಬೆಲೆ ಸಿಗಲ್ಲ. ಸೊ ಹಂಗಾಗಿ ನಮ್ಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ಈ ವರ್ಷ ನೋಟಿಫಿಕೇಶನ್ ಮಾಡ್ಲಿ ಅಂತ ಕೇಳ್ಕೊಂತ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಕೇಳೋದಿಷ್ಟೇ, ಒಂದು ಭರವಸೆ ಇಟ್ಕೊಂಡಿರಿ ಅಂತ ಹೇಳಕ್ ಇಷ್ಟಪಡ್ತೀವಿ ಮೇಡಮ್. ಇವಾಗ 11ರಿಂದ 14 ಗಂಟೆ 15 ಗಂಟೆ ಕೂತ್ಕೊಂಡು ಓದ್ತಾರೆ, ಅಷ್ಟು ಈಸಿ ಇರುತ್ತಾ ಓದೋದು ಅಂತ? ಮೇಡಮ್, ಯಾವ್ದು ಕೂಡ ಅಷ್ಟು ಈಸಿ ಇರಲ್ಲ. ಈ ವಯಸ್ಸಲ್ಲಿ 12 ಅವರು 13 ಅವರು 10 ಅವರು ಕುತ್ಕೊಂಡು ಓದ್ತೀವಿ ಅಂದ್ರೆ ಯಾವ್ದು ಈಸಿ ಇಲ್ಲ. ಯಾಕಂದ್ರೆ ಮುಂದಿನ ದಿನಗಳು ಸ್ಟ್ರಗಲ್ ಆಗದೆ ಇರ್ಲಿ ಅನ್ನೋ ಕಾರಣಕ್ಕೆ, ನಮ್ಮ ದಿನಗಳು ನಮಗೆ ಮುಂದಿನ ದಿನಗಳು ಚೆನ್ನಾಗಿರ್ಲಿ ನಮ್ಮ ಲೈಫ್ ಅನ್ನೋ ಕಾರಣಕ್ಕೆ, ಮತ್ತೆ ನಮ್ಮ ತಂದೆ ತಾಯಿಗಳು ಕಷ್ಟಗಳು ಕಣ್ಮುಂದೆ ಬಂದಾಗ ನಮಗೆ 14 ಅವರು 12 ಅವರು 10 ಅವರು ಕಾಣಿಸಲ್ಲ ಮೇಡಮ್. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ? ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಂತ ಹೇಳಕ್ ಏನು ಇಷ್ಟಪಡಲ್ಲ ಮೇಡಮ್. ಬಿಕಾಸ್ ಅವ್ರು ನೋಟಿಫಿಕೇಶನ್ ಮಾಡ್ಬೇಕು, ತುಂಬಾ ತಡವಾಗಿ ಮಾಡ್ತಿದ್ದಾರೆ. ಯುವಕರಲ್ಲಿ ಅಷ್ಟೊಂದು ತಾಳ್ಮೆ ಇರಲ್ಲ. ದಯವಿಟ್ಟು ನೋಟಿಫಿಕೇಶನ್ ಬೇಗ ಮಾಡಿ, ಸರ್ಕಾರ ಉಳಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀವಿ. ತುಂಬಾ ಇಲಾಖೆಯಲ್ಲಿ ತುಂಬಾ ಜಾಬ್ಸ್ಗಳು ಖಾಲಿ ಇದಾವೆ. ಹಂಗಾಗಿ ನೀವು ಕಾಲ್ಫಾರ್ಮ್ ಮಾಡ್ಬೇಕು ಅಂತ ಕೇಳ್ಕೊಂತೀವಿ. ಸುಮ್ನೆ 1 ಪೋಸ್ಟ್ ಬಿಡೋದು, 2 ಪೋಸ್ಟ್ ಬಿಡೋದು, 3 ಪೋಸ್ಟ್ ಬಿಡೋದು, 5 ಪೋಸ್ಟ್ ಅದರಲ್ಲಿ 5 ಪೋಸ್ಟ್ ಇದರಲ್ಲಿ 5 ಪೋಸ್ಟ್ ಬಿಟ್ಟು ಯಾರು ಕೂಡ ಪಾಸ್ ಆಗಕ್ಕಾಗ್ದಂಗೆ ಇರಕ್ಕಾಗಲ್ಲ. ಬಿಡ್ಬೇಕು. 500 1000 ಹುದ್ದೆಗಳು ಇದಾವೆ. ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ದು ಯಾವ ಊರು ಮೇಡಮ್? ನಮ್ದು ಚಿತ್ರದುರ್ಗ ಮೇಡಮ್. ಚಿತ್ರದುರ್ಗ. ಅಲ್ಲಿಂದ ಇಲ್ಲಿ ಬಂದಿದ್ದೀರಾ? ಚಿತ್ರದುರ್ಗದಿಂದ ಬಂದಿದ್ದೀವಿ ಮೇಡಮ್. ಕಾಂಪಿಟೇಟಿವ್ ಓದೋದಕ್ಕೆ ಬಂದಿದ್ದೀರಾ? ಅಂತಾನೆ ಬಂದಿದ್ದೀವಿ. ಫ್ಯಾಮಿಲಿ ಸಪೋರ್ಟ್ ಇದೆಯಾ? ಫ್ಯಾಮಿಲಿ ಸಪೋರ್ಟ್ ಅಂದ್ರೆ ಮೇಡಮ್, ನಮಗೂ ಕೇಳಕ್ಕೆ ಅವ್ರನ್ನ ಬೇಜಾರು ಅನ್ಸುತ್ತೆ ಮೇಡಮ್. ಅದಕ್ಕೆ
ಪಾರ್ಟ್ ಟೈಮ್ ವರ್ಕ್ ಅದು ಇದು ಏನಾದ್ರು ಮಾಡ್ಕೊಂತ ಇವಾಗ ವರ್ಕ್ ಮಾಡ್ತಾ ಓದ್ತಾ ಇದ್ದೀರಾ ನೀವು? ಅದು ಇದು ಏನಾದ್ರು ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಪಾರ್ಟ್ ಟೈಮ್ ಅಲ್ಲಿ ಹಂಗೆ ಮಾಡ್ಕೊಂಡು ಇರ್ತೀವಿ ಮೇಡಮ್. ಮತ್ತೆ ಊಟಕ್ಕೆಲ್ಲ ಊಟಕ್ಕೆಲ್ಲ ಅದೇ ಮೇಡಮ್ ನಾವೇ ಮಾಡ್ಕೋಬೇಕು, ಬ್ಯಾಚುಲರ್ ಆಗಿದ್ದೀವಿ. ನೀವೇ ಅಡಿಗೆ ಮಾಡ್ಕೊಂಡು ಓದ್ಬೇಕು. ಎಷ್ಟು ಅವರ್ಸ್ ಓದ್ತೀರಾ? ಆಗುತ್ತೆ, ಬಟ್ ಏನು ಆಗಲ್ಲ ಮೇಡಮ್. ಸೊ ಹಂಗಾಗಿ ಇವ್ರು ಒಂದ್ ಸ್ವಲ್ಪ ನೋಟಿಫಿಕೇಶನ್ ಮಾಡಿದ್ರೆ ಏನೋ ಒಂದು ಮುಂದಿನ ದಿನಗಳಲ್ಲಿ ನಾವು ಒಂದು ಜಾಬ್ ಮಾಡ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀವಿ. ಎಷ್ಟು ಅವರ್ಸ್ ಓದ್ತೀರಾ ಒಂದಿನಕ್ಕೆ? ಮೇಡಮ್ 10 hours 12 hours ಆಗುತ್ತೆ ಮೇಡಮ್. ವರ್ಕ್ ಮಾಡ್ಕೊಂಡು ಈ ಕಡೆ 10 ಅವರ್ಸ್ ಓದ್ತೀರಾ?